ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಹೇಳ್ತಾ ಇರುವಂತಹ ವಿಷಯ ಅಂದರೆ, ನ್ಯಾಯಾಲಯದಲ್ಲಿ ಸಿವಿಲ್ ಕೇಸನ್ನು ಅಂದರೆ ಸಿವಿಲ್ ದಾವೆಯನ್ನು ಹೂಡುವ ಮುನ್ನ ಏನೆಲ್ಲ ವಿಷಯಗಳನ್ನು ತಿಳಿದುಕೊಂಡಿರಬೇಕು, ಏನೆಲ್ಲ ಅರ್ಥ ಮಾಡ್ಕೊಂಡಿರಬೇಕು, ಯಾವಾಗ ದಾವೆಯನ್ನು ಹಾಕಬೇಕು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೂಡ ಇರುತ್ತೆ. ಕೆಲವರು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದಲ್ಲಿ ಸಮಸ್ಯೆಗಳಿಗೆ ಮತ್ತು ವಿವಾದಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಇನ್ನು ಕೆಲವರು ತಮ್ಮಲ್ಲೇ ಬಗೆಹರಿಸಿಕೊಳ್ಳೋದ್ರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಎಂತಹ ವಿಷಯಕ್ಕೆ ನ್ಯಾಯಾಲಯದ ಮೊರೆ ಹೋಗಬೇಕು, ಯಾವಾಗ ಕೇಸನ್ನು ಹಾಕಬೇಕು ಅನ್ನುವಂಥದ್ದನ್ನು ತಿಳಿದುಕೊಂಡು ಮುಂದುವರಿಯಬೇಕಾಗತ್ತೆ. ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ದಾವೆಗಳು ಅಂದರೆ ಪಾರ್ಟಿಷನ್ ಸೂಟ್ ಇರ್ಬೋದು, ಇಂಜಂಕ್ಷನ್ ಸೂಟ್ ಇರ್ಬೋದು, ಡಿಕ್ಲರೇಷನ್ ಸೂಟ್ ಇರ್ಬೋದು, ಅಥವಾ ಮನಿ ರಿಕವರಿ ಸೂಟ್, ನೆಕ್ಸ್ಟು ಕಾಂಟ್ರಾಕ್ಟು ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳನ್ನು ಫೈಲ್ ಮಾಡ್ತೀರಾ. ಇದೆಲ್ಲ ಸೂಟನ್ನು ಹಾಕಬೇಕು ಅಂದರೆ ಯಾವ ದಾವೆಯನ್ನು ಹೂಡ್ತಿರೋ ಆ ಕೇಸಿಗೆ ಸಂಬಂಧಿಸಿದಂಥ ದಾಖಲೆಗಳು ಇರಬೇಕಾಗತ್ತೆ. ದಾಖಲೆಗಳು ಇಲ್ಲದೇನೆ ಕೇಸನ್ನು ಹಾಕಲಿಕ್ಕೆ ಬರೋದಿಲ್ಲ. ಒಂದಿಷ್ಟು ವಿಷಯಗಳನ್ನು ಪ್ರೂವ್ ಮಾಡಲಿಕ್ಕೆ ದಾಖಲೆಗಳು ಬೇಕಾಗುತ್ತೆ. ಈಗ ಡಿಕ್ಲರೇಷನ್ ಸೂಟನ್ನು ಹಾಕ್ತೀರಾ, ಆಸ್ತಿಯ ನಿಜವಾದ ಮಾಲೀಕ ನಾನು ಅಂತ ಘೋಷಣೆ ಮಾಡಿ ಅಂತ ಹೇಳಿ ಕೋರ್ಟ್ಗೆ ದಾವೆಯನ್ನು ಸಲ್ಲಿಸ್ತೀರಾ. ಆಗ ಆಸ್ತಿಯ ಮಾಲೀಕತ್ವ ನಿಮಗೆ ಹೇಗೆ ಬಂತು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಖರೀದಿ ಮಾಡ್ಕೊಂಡಿರೋದ್ರಿಂದ ಮಾಲೀಕತ್ವ ಬಂತ, ಅಥವಾ ಪಾರ್ಟಿಷನ್ ಡೀಡ್ ಮೂಲಕ ಬಂತ, ದಾನಪತ್ರದ ಮೂಲಕ ಬಂತ, ಅಥವಾ ವಿಲ್ ಮೂಲಕ ಬಂತ, ಹೀಗೆ ನಿಮಗೆ ಹೇಗೆ ಮಾಲೀಕತ್ವ ಬಂತು ಅಥವಾ ಯಾವ ರೀತಿ ರೈಟ್ಸ್ ಬಂತು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಖಾತಾ ಅಥವಾ ಪಹಣಿಗಳು ನಿಮ್ಮ ಹೆಸರಲ್ಲಿರೋದ್ರಿಂದ ಅವೆಲ್ಲವನ್ನ ಕೋರ್ಟ್ಗೆ ಕೊಡಬೇಕಾಗತ್ತೆ. ಈ ರೀತಿಯ ದಾಖಲೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮನಿ ರಿಕವರಿ ಸೂಟ್ ಹಾಕಬೇಕು ಅಂದ್ಕೊಳ್ಳಿ, ಆಗ ಪ್ರಾಮಿಸರಿ ನೋಟ್ ಇರಬೇಕಾಗತ್ತೆ, ಅಥವಾ ವಾದಿಯಿಂದ ಪ್ರತಿವಾದಿ ಹಣ ತೆಗೆದುಕೊಂಡಿರೋದಕ್ಕೆ, ಹಣವನ್ನು ಪಡೆದುಕೊಂಡಿರೋದಕ್ಕೆ ದಾಖಲೆ ಇರಬೇಕಾಗತ್ತೆ. ಹಣ ಕೊಟ್ಟಿರೋದಕ್ಕೆ ಏನೂ ದಾಖಲೆ ಇಲ್ಲದೇನೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ದಾಖಲೆಗಳ ಆಧಾರದ ಮೇಲೆ ಕೋರ್ಟು ಎರಡೂ ಪಾರ್ಟಿಯವರನ್ನ ವಿಚಾರಿಸಿ ಒಂದು ಆದೇಶವನ್ನ ಕೊಡುತ್ತೆ ಹೊರತು ಏನೂ ದಾಖಲೆ ಇಲ್ಲದೆ ಕೇಸ್ ಹಾಕಿದ್ರೆ ಆ ಕೇಸ್ ಬಿದ್ದು ಹೋಗೋದ್ರಲ್ಲಿ ಸಂಶಯ ಇಲ್ಲ. ಒಟ್ಟಿನಲ್ಲಿ ಏನೇ ಕೇಸ್ ಹಾಕಬೇಕು ಅಂದರೂ ಕೂಡ ನಿಮ್ಮ ಹತ್ರ ದಾಖಲೆ ಇರಲೇಬೇಕಾಗತ್ತೆ. ನೀವು ಯಾವುದೋ ಒಂದು ಜಮೀನಿನ ಸ್ವಾಧೀನದಲ್ಲಿದ್ದೀರಾ ಅಂದ ಮಾತ್ರಕ್ಕೆ ಆ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸಂಬಂಧಿಸಿದ ದಾಖಲೆ ಇರಬೇಕಾಗತ್ತೆ. ಅದೇ ನಿಮ್ಮ ಮೇಲೆ ಯಾರೋ ಕೇಸ್ ಹಾಕಿದಾಗ ನೀವು ಸ್ವಾಧೀನವನ್ನು ಪ್ರೂವ್ ಮಾಡ್ಕೋಬಹುದು ಹೊರತು ದಾಖಲೆಗಳು ಇಲ್ಲದೇನೆ ನೀವೇ ಸ್ವತಃ ಕೇಸ್ ಹಾಕಲಿಕ್ಕೆ ಬರೋದಿಲ್ಲ. ಎಕ್ಸಾಂಪಲ್ ಅಂದರೆ, ಈಗ ಅಡ್ವರ್ಸ್ ಪೊಸಿಷನ್ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ನೀವು ಸ್ವಾಧೀನದಲ್ಲಿರಬೇಕು. ಆಗ ನೀವು ಸ್ವಾಧೀನದಲ್ಲಿ ಇರುವಂತಹ ಆಸ್ತಿಯನ್ನು ಬಿಡಿಸ್ಕೊಳ್ಳೋದಕ್ಕೆ ಆಸ್ತಿಯ ಮಾಲೀಕತ್ವ ಹೊಂದಿರುವಂಥವ್ರು ಅಂದರೆ ಆಸ್ತಿಯ ಮಾಲೀಕ ನಿಮ್ಮ ವಿರುದ್ಧ ಒಂದು ಕೇಸನ್ನು ಹಾಕಬೇಕು, ಅಂದರೆ ದಾವೆಯನ್ನು ಹೂಡಬೇಕು. ನೀವು ಕೇಸನ್ನು ಹಾಕೋದಲ್ಲ, ಅವರು ನಿಮ್ಮ ಮೇಲೆ ಹಾಕಿದಾಗ ನೀವು ಅಲ್ಲಿ ಸ್ವಾಧೀನದಲ್ಲಿ ಇರುವಂಥದ್ದನ್ನು ಪ್ರೂವ್ ಮಾಡ್ಕೋಬೇಕಾಗತ್ತೆ. ದಾಖಲೆಗಳು ಇಲ್ಲದೇನೆ ಕೇಸ್ ಹಾಕ್ತೀರಾ ಅಂದರೆ ಸಾಧ್ಯ ಇಲ್ಲ, ನೆನಪಿರಲಿ. ಈಗ ಪಾರ್ಟಿಷನ್ ಸೂಟನ್ನು ಹಾಕುವಾಗ ನೀವು ಕೂಡ ಆ ಆಸ್ತಿಗೆ ಪಾಲುದಾರರು ಅನ್ನೋದಕ್ಕೆ ಫ್ಯಾಮಿಲಿ ಟ್ರೀಯನ್ನು ಕೊಡಬೇಕಾಗತ್ತೆ. ಈಗ ಫ್ಯಾಮಿಲಿಗೆ ಸಂಬಂಧಿಸಿರುವಂತಹ ಆಸ್ತಿ ಯಾರ ಹೆಸರಲ್ಲಿದೆ ಅನ್ನೋದಕ್ಕೆ ದಾಖಲೆಯನ್ನು ಕೊಡಬೇಕಾಗತ್ತೆ. ತಂದೆಗೆ ತಾತನಿಂದ ಬಂದಿದ್ದ ಅಥವಾ ತಂದೆಯೇ ಖರೀದಿಸಿದ ಆಸ್ತಿನ ಅಂತ ಕೋರ್ಟ್ಗೆ ತಿಳಿಸ್ಲಿಕ್ಕೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. ತಂದೆಯ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ಆಗ ತಂದೆ ಬದುಕಿದ್ದಾಗ ಪಾರ್ಟಿಷನ್ ಅನ್ನ ಕೇಳಲಿಕ್ಕೆ ಬರೋದಿಲ್ಲ. ಬಟ್ ಅವರು ಬದುಕಿಲ್ಲದಿದ್ದಾಗ ಅವರ ಆಸ್ತಿಯ ಹಕ್ಕುದಾರರು ಪಾಲನ್ನ ಕೇಳಿ ದಾವೆಯನ್ನು ಹೂಡಬಹುದು. ಯಾವಾಗ ದಾವೆ ಹೂಡಬೇಕು ಅಂದರೆ, ಸಮಪಾಲನ್ನ ಕೊಡಲಿಕ್ಕೆ ಯಾರೋ ಒಬ್ಬರು ತಕರಾರು ಮಾಡ್ತಾ ಇದ್ದಾರೆ, ಭಾಗ ಕೊಡಲಿಕ್ಕೆ ಒಪ್ತಾ ಇಲ್ಲ ಅಂತಿದ್ದಾಗ ಆಸ್ತಿಯ ಸಮಾನ ಹಕ್ಕುದಾರರು ಆಸ್ತಿಯ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಪಾರ್ಟಿಷನ್ ಸೂಟನ್ನು ಹಾಕಬಹುದು. ಹೀಗೆ ಯಾವುದೇ ಸೂಟನ್ನು ಹಾಕಬೇಕು ಅಂದರೂ ಕೂಡ ಅದಕ್ಕೆ ಸಂಬಂಧಿಸಿದಂಥ ದಾಖಲೆ ಇದ್ದರೆ ಮಾತ್ರ ದಾವೆಯನ್ನು ಹೂಡಿ ಸಕ್ಸಸ್ ಆಗ್ಬೋದು. ಅದೇ ನಿಮ್ಮ ಮೇಲೆ ಯಾರೋ ಕೇಸನ್ನು ಹಾಕಿದರೆ ಆಗ ನೀವು ದಾಖಲೆ ಇಲ್ಲದೆ ಇದ್ದರೂ ಕೂಡ ಸಾಕ್ಷಿದಾರರ ಹೇಳಿಕೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳು ಅಥವಾ ಬೇರೆಯವರ ದಾಖಲೆಗಳನ್ನು ಆಧಾರವಾಗಿಸಿಕೊಂಡು
ಕೇಸನ್ನು ನಡೆಸಿ ನೀವು ಗೆಲ್ಲುವಂಥದ್ದು ಕೂಡ ಇದೆ. ಬಟ್ ನೀವು ಡೈರೆಕ್ಟಾಗಿ ದಾವ ಹೂಡಲಿಕ್ಕೆ ಅಂದರೆ ನೀವು ಬೇರೆಯವರ ವಿರುದ್ಧ ದಾವೆಯನ್ನು ಹಾಕಬೇಕು ಅಂದರೆ ನಿಮ್ಮನ್ನು ಹಕ್ಕುದಾರರು ಅಂತ ಪ್ರೂವ್ ಮಾಡೋ ದಾಖಲೆ ಇರಬೇಕಾಗತ್ತೆ. ಈಗ ಮನಿ ರಿಕವರಿ ಸೂಟ್ ಹಾಕಲಿಕ್ಕೆ ಅಥವಾ ಅಗ್ರಿಮೆಂಟ್ ಸಂಬಂಧಿತ ಕೇಸ್ ಇರ್ಬೋದು, ಆಗಲೂ ಕೂಡ ಹಣ ಪಡೆದಿರೋದಕ್ಕೆ ದಾಖಲೆ ಇರಬೇಕಾಗತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡಿರುವಂತಹ ದಾಖಲೆ ಇರಬೇಕು, ಆಗ ಮಾತ್ರ ಕೇಸನ್ನು ಹಾಕ್ಬೋದು. ಸೊ ನೋಡಿದ್ರಲ್ಲ, ಇಂತಹ ಚಿಕ್ಕ ಚಿಕ್ಕ ಸಂಗತಿಗಳು ಕೂಡ ಕಾನೂನಿನಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆದಷ್ಟು ಕಾನೂನು ಸಂಬಂಧಿತ ವಿಷಯಗಳನ್ನು ತಿಳಿದುಕೊಂಡು ಮುನ್ನಡೆದ್ರೆ ಯಾವುದೇ ರೀತಿಯ ತೊಂದರೆಗಳಿಗೆ ಸಿಲ್ಕೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.